everyone, myself Aruna, assistant professor. ಇವತ್ತು ನಾನು VSKV ಬಳ್ಳಾರಿ ವಿಶ್ವವಿದ್ಯಾಲಯದ 6ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿರುವಂತ ಎಕನಾಮಿಕ್ಸ್ ಪೇಪರ್ ಅಲ್ಲಿ ಫಸ್ಟ್ ಪೇಪರ್ ಪಬ್ಲಿಕ್ ಫಿನಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದು ಕ್ಲಾಸ್ ಆಲ್ರೆಡಿ ಒಂದಾಗಿದೆ, ಅದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ. ಇದು ಸೆಕೆಂಡ್ ಕ್ಲಾಸ್. ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಇವತ್ತು ನಮ್ಮ ಕ್ಲಾಸ್ ಕೇಂದ್ರ ಸರ್ಕಾರದ ಆದಾಯದ ಮೂಲಗಳು ಅಂತ ಹೇಳಿ. ಸೊ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ನೋಡಿದ್ವಿ ಏನಂತಂದ್ರೆ ಪಬ್ಲಿಕ್ ಫಿನಾನ್ಸ್ ಅಂತಂದ್ರೆ ಏನು, ಪಬ್ಲಿಕ್ ಸಾರ್ವಜನಿಕ ಆದಾಯ ಅಂತಂದ್ರೆ ಏನು, ಅಥವಾ ಸಾರ್ವಜನಿಕ ಹಣಕಾಸು ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಅದ್ರ ಜೊತೆಗೆ 3 ಟೈಪ್ಸ್ ಆಫ್ ಫಂಡ್ ಗಳನ್ನ ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಸರ್ಕಾರಗಳು ವೆಚ್ಚಗಳನ್ನ ಮಾಡ್ತವೆ ಅಂತ ಅಂದಾಗ ಅವುಗಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಆದಾಯ ಅನ್ನೋದು ಬೇಕು. ಆದಾಯ ಅನ್ನೋದು ಕಾನ್ಸಾಲಿಡೇಟ್ ಫಂಡ್, ಕಾಂಟಿಜಿಯಸ್ ಫಂಡ್ ಮತ್ತೆ ಈ ತರ ಬರುತ್ತೆ ಅಂತ ನಾನು ಹೇಳಿದ್ನಲ್ವಾ. ಸೊ ಆ ರೀತಿ ಫಂಡ್ ಯಾವ್ಯಾವ ಮೂಲಗಳಿಂದ ಬರುತ್ತೆ, ಫಂಡ್ ಬರುತ್ತೆ ನಿಜ, ಯಾವ್ಯಾವ ಮೂಲಗಳಿಂದ ಫಂಡ್ ಬರುತ್ತೆ ಅದು ಕೇಂದ್ರ, ಎಸ್ಪೆಷಲಿ ನಾನು ಹೇಳ್ತಿರೋದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರಕ್ಕೆ ಯಾವ್ಯಾವ ಮೂಲಗಳಿಂದ ಆದಾಯ ಅನ್ನೋದು ಸಿಗ್ತಾ ಇದೆ. ನೀವು ಕ್ವಶನ್ ಕೇಳ್ಬೋದು, ಕೇಂದ್ರ ಸರ್ಕಾರದ ಆದಾಯದ ಮೂಲಗಳನ್ನ ತಿಳಿಸಿ ಅಂತ ಹೇಳಿ 15 ಮಾರ್ಕ್ಸ್ ಕೇಳ್ಬೋದು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಫಾರ್ KS ಅಂಡ್ IAS ಎಕ್ಸಾಮ್ಸ್ ಆಲ್ಸೋ. ಸೊ ಇಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ನಾನು ಮಧ್ಯ ಕ್ವಶನ್ ರೈಸ್ ಮಾಡ್ತಾ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಫಸ್ಟ್ಲಿ ಕೇಂದ್ರ ಸರ್ಕಾರದ ಆದಾಯ ಅಂತ ಬಂದಾಗ 3 ವಿಧದಲ್ಲಿ ಅದು ಆದಾಯವನ್ನ ಪಡೆಯುತ್ತೆ. ಫಸ್ಟ್ ಒನ್ ತೆರಿಗೆ ಆದಾಯ, ಎರಡನೇದು ತೆರಿಗೆಯೇತರ ಆದಾಯ, ಮೂರನೇದು ಬಂಡವಾಳ ಸ್ವೀಕೃತಿ. ಸೊ ಈ 3 ವಿಧದಲ್ಲಿ ಆದಾಯವನ್ನ ಪಡೆಯುತ್ತೆ. ಈಗ ಒಂದೊಂದನ್ನ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ತೆರಿಗೆ ಆದಾಯ, ತೆರಿಗೆಗಳನ್ನ ಹಾಕೋದ್ರ ಮೂಲಕ ಪಡೆಯುವಂತ ಆದಾಯ ಅಂತಂದ್ರೆ ಸರ್ಕಾರ ತೆರಿಗೆಗಳನ್ನ ಹಾಕಿ ಯಾವ ರೀತಿ ಆದಾಯನ ಪಡೆಯುತ್ತೆ ಅಂತ ನೋಡೋದಾದ್ರೆ, ಈ ತೆರಿಗೆ ಅಂತ ಬಂದಾಗ ಇಲ್ಲೂ ಸಹ ನಾವು 2 ಟೈಪ್ಸ್ ಆಫ್ ತೆರಿಗೆಗಳನ್ನ ನೋಡ್ತೀವಿ. ಸೊ ಮೇನ್ಲಿ 2 ಟೈಪ್ಸ್ ಆಫ್ ತೆರಿಗೆಗಳನ್ನ ನೋಡ್ತೀವಿ. ಒಂದು ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಯಾವ ವ್ಯಕ್ತಿಯ ಮೇಲೆ ತೆರಿಗೆಯನ್ನ ಹಾಕಲಾಗಿರುತ್ತದೋ ಅದೇ ವ್ಯಕ್ತಿ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡುತ್ತಿದ್ದರೆ ಅದನ್ನೇನಂತ ಕರಿತೀವಿ, ಪ್ರತ್ಯಕ್ಷ ತೆರಿಗೆ. ಈಗ ನನ್ನ ಮೇಲೆ ಟ್ಯಾಕ್ಸ್ ಹಾಕಿದೆ ಅಂತ ಅಂದಾಗ ಅದನ್ನ ನಾನು ಬೇರೆಯವ್ರಿಗೆ ಮೇಲೆ ಹಾಕ್ಲಿಕ್ಕೆ ಆಗದೆ ನಾನೇ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಹೋಗಿ ಪಾವತಿ ಮಾಡಿದ್ರೆ ಅದನ್ನ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಪರೋಕ್ಷ ತೆರಿಗೆ ಅಂತ ಅಂದಾಗ ನನ್ನ ಮೇಲೆ ಟ್ಯಾಕ್ಸ್ ಹಾಕಿದಂತ ಸಂದರ್ಭದಲ್ಲಿ ಅದನ್ನ ನಾನು ಪೇ ಮಾಡ್ದೇನೆ, ಆ ಕ್ಷಣಕ್ಕೆ ನಾವು ಪೇ ಮಾಡಿದ್ರೂ ಸಹ ಅದನ್ನ ಬೇರೊಬ್ಬ ವ್ಯಕ್ತಿಯ ಮೇಲೆ ಹಾಕ್ತೀನಿ, ಅದರ ಭಾರವನ್ನ ಬೇರೊಬ್ಬ ವ್ಯಕ್ತಿಯ ಮೇಲೆ ಹಾಕ್ತೀನಿ. ಎಕ್ಸಾಂಪಲ್, ಒಂದು ಸರಕನ್ನು ಉತ್ಪಾದನೆ ಮಾಡಿದೀನಿ ಅಂತ ಅನ್ಕೊಳ್ಳಿ, ಸರಕನ್ನು ಉತ್ಪಾದನೆ ಮಾಡಿದೀನಿ, ಇದಕ್ಕೆ ನಾನು 10 ರೂಪೀಸ್ ಅಷ್ಟು ಇದ್ರ ಬೆಲೆ ನಿರ್ಧಾರ ಮಾಡಿದೀನಿ ಅಂತ. ಫಸ್ಟ್ ಇನ್ನು ಟ್ಯಾಕ್ಸ್ ಕಟ್ಟಿಲ್ಲ, ಸರ್ಕಾರ ಏನ್ ಮಾಡ್ತು, ನಾನು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಅಂತು ಅಂತ ಅನ್ಕೊಳ್ಳಿ. ಸೊ ಇವಾಗ ಇದ್ರ ಬೆಲೆ ನಾನು 10 ರೂಪೀಸ್ ಫಿಕ್ಸ್ ಮಾಡಿದ್ದೆ. ಸೊ ಟ್ಯಾಕ್ಸ್ 1 ರೂಪಾಯಿ ಟ್ಯಾಕ್ಸ್ ಪೇ ಮಾಡಿದೀನಿ, ಆ ಟ್ಯಾಕ್ಸ್ ಹಣ ನನ್ಗೆ ಬರ್ಬೇಕಲ್ವಾ. ಸೊ ಅವಾಗ ಏನ್ ಮಾಡ್ತೀನಿ, ಇದ್ರ ಬೆಲೆಯನ್ನ 10 ರೂಪೀಸ್ ಇದ್ದು 11 ರೂಪೀಸ್ ಮಾಡ್ತೀನಿ. ಆ 11 ರೂಪೀಸ್ ಮಾಡಿ ಟ್ಯಾಕ್ಸ್ ಇದ್ರೊಳಗಡೆ ಇದೆ. ಈ ಟ್ಯಾಕ್ಸ್ ಇರುವಂತ ಪೆನ್ ಅನ್ನ ಬೇರೆ ಒಬ್ಬ ವ್ಯಕ್ತಿ ತಗೊಂತಾನೆ 11 ರೂಪಾಯಿ ಕೊಟ್ಟು ಇದನ್ನ ತಗೊಂಡಂತ ಸಂದರ್ಭದಲ್ಲಿ ಆಕ್ಚುಲಿ ನಿಜವಾಗ್ಲೂ ಟ್ಯಾಕ್ಸ್ ಪೇ ಮಾಡಿದ್ದೆ ಯಾರು, ಆ ಕೊಂಡುಕೊಂಡಂತಹ ವ್ಯಕ್ತಿ. ಸೊ ಹೀಗೆ ಒಬ್ಬರ ಮೇಲೆ ಹಾಕುವಂತ ತೆರಿಗೆ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ನಾವು ವರ್ಗಾಯಿಸುವಂತಿದ್ದಾರೆ, ಅದನ್ನ ಏನಂತ ಕರಿತೀವಿ, ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಇದನ್ನ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆ ಪರೋಕ್ಷ ತೆರಿಗೆ ಆಗಿದೆ. ಸೊ ಇವಾಗ ನಾವು ಒಂದೊಂದೇ ತೆರಿಗೆಯನ್ನ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಪ್ರತ್ಯಕ್ಷ ತೆರಿಗೆ ಅಂತ ಬಂದಾಗ ಅಂದ್ರೆ ಜನರ ಮೇಲೆ ನಾವು ಹಾಕ್ತಿವಿ, ಅವರೇ ಪೇ ಮಾಡ್ತಾರೆ ಅದನ್ನ. ಪ್ರತ್ಯಕ್ಷ ತೆರಿಗೆ ಅಂತ ಬಂದಾಗ ಫಸ್ಟ್ ಒನ್ ಆದಾಯ ತೆರಿಗೆ. ಆದಾಯ ತೆರಿಗೆ ಯಾವುದು, ಪ್ರತ್ಯಕ್ಷ ತೆರಿಗೆಗೆ ಫಸ್ಟ್ ಒನ್ ಯಾವುದು, ಆದಾಯ ತೆರಿಗೆ. ಅಂದ್ರೆ ಜನರು ಗಳಿಸುವಂತ ಆದಾಯದ ಮೇಲೆ ವಿಧಿಸುವಂತ ತೆರಿಗೆಯನ್ನ ಆದಾಯ ತೆರಿಗೆ ಅಂತ ಹೇಳಿ ಅಂತಾರೆ. ಇವಾಗ ಗವರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಇನ್ನಿತರ ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಪ್ರಮಾಣದ ಆದಾಯವನ್ನ ಗಳಿಸ್ತಾ ಇದ್ರೆ ಆ ಆದಾಯದ ಮೇಲೆ ಇಂತಿಷ್ಟು ಅಂತ ಹೇಳಿ ತೆರಿಗೆಯನ್ನ ಹಾಕ್ತಾ ಇದ್ರೆ ಅದು ಆದಾಯ ತೆರಿಗೆ. ಸೊ ಇಲ್ಲಿ ಕ್ವಶನ್ ರೈಸ್ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಯಾರ ಒಂದು ಹತೋಟಿಗೆ ಬರುತ್ತೆ, ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಸ್ಥಳೀಯ ಸರ್ಕಾರನ? ಕೇಂದ್ರ ಸರ್ಕಾರ. ಆದಾಯ ತೆರಿಗೆ ಯಾರಿಗೆ ಪಾವತಿ ಆಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಪಾವತಿ ಆಗುತ್ತೆ. ನೆಕ್ಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಕಾರ್ಪೊರೇಟ್ ತೆರಿಗೆ. ಇದನ್ನ ಕಂಪನಿ
ತೆರಿಗೆ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಕಂಪನಿ ತೆರಿಗೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಉದ್ಯಮ ಸಂಸ್ಥೆಗಳು, ಕೂಡು ಬಂಡವಾಳ ಸಂಸ್ಥೆಗಳು ಇರುತ್ತಲ್ಲ, ಈ ಉದ್ಯಮ ಸಂಸ್ಥೆಗಳು ಗಳಿಸುವಂತಹ, ಪ್ರತಿ ವರ್ಷ ಗಳಿಸುವಂತಹ ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆ ಅಂತ ಕರಿತೀವಿ ನಾವು ಕಾರ್ಪೊರೇಟ್ ತೆರಿಗೆ. ಇಲ್ಲಿ ಕ್ವಶನ್ ಕೇಳಬಹುದು, ಕಾರ್ಪೊರೇಟ್ ತೆರಿಗೆ ಯಾರ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ. ಈ ಮೂಲಕನೂ ಆದಾಯವನ್ನ ಗಳಿಸ್ತಾರೆ. ನೆಕ್ಸ್ಟ್ ಮೂರನೇದು ಸಂಪತ್ತು ತೆರಿಗೆ ಅಂದ್ರೆ ವೆಲ್ತ್ ಟ್ಯಾಕ್ಸ್. ಸೊ ಜನರು ಗಳಿಸಿರುವಂತಹ ಆಸ್ತಿಯ ಮೇಲೆ ವಿಧಿಸುವಂತಹ ತೆರಿಗೆ ಅಂತ ಕರಿತೀವಿ ಸಂಪತ್ತು ತೆರಿಗೆ. ಇದರ ಮೂಲಕವೂ ಸರ್ಕಾರಕ್ಕೆ ಆದಾಯವನ್ನೋದು ಸಿಗುತ್ತೆ. ಒಂದು ನೆನ್ಪಿಟ್ಕೋಬೇಕು ನೀವು, ಕೇಂದ್ರ ಸರ್ಕಾರಕ್ಕೆ ಸಿಗುವ ಆದಾಯಗಳಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವಂತ ಎರಡನೇ ಸೆಕೆಂಡ್ ಪ್ಲೇಸ್ ಇರುವಂತದ್ದು ಯಾವುದು ಅಂತಂದ್ರೆ ಆದಾಯ ತೆರಿಗೆ. ಮೂರನೇ ಪ್ಲೇಸ್ ಇದೆ, ಕಾರ್ಪೊರೇಟ್ ತೆರಿಗೆ 4ನೇ ಪ್ಲೇಸ್ ಇದೆ. ಸರ್ಕಾರಕ್ಕೆ ಬರುತ್ತಿರುವಂತಹ ಆದಾಯಗಳಲ್ಲಿ ಮೂರನೇ ಪ್ಲೇಸ್ ಅಂದ್ರೆ ಮೂರನೇ ಒಂದು ಅಂಶಕ್ಕೆ ಜಾಸ್ತಿ ಆದಾಯ ಬರ್ತಾ ಇದೆ. ಆದಾಯ ತೆರಿಗೆಯಿಂದ 3ನೇ ಪ್ಲೇಸ್ ಅಲ್ಲಿ ಅತಿ ಹೆಚ್ಚು ಆದಾಯ ಬರ್ತಾ ಇದೆ. ಕಾರ್ಪೊರೇಟ್ ತೆರಿಗೆಯಿಂದ 4ನೇದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಫಸ್ಟ್ ಸೆಕೆಂಡ್ ಯಾವುದು ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಸೊ ಇಷ್ಟು ನಮ್ಮ ಪ್ರತ್ಯಕ್ಷ ತೆರಿಗೆಗಳು, ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಸಂಪತ್ತು ತೆರಿಗೆ. ಈಗ ನಾವು ಪರೋಕ್ಷ ತೆರಿಗೆ ಅಂತ ಹೇಳಿ ನೋಡೋಣ. ಪರೋಕ್ಷ ತೆರಿಗೆ ಅಂದ್ರೆ ಒಬ್ಬರ ಮೇಲೆ ತೆರಿಗೆಯನ್ನ ಹಾಕಿರ್ತೀವಿ, ಬಟ್ ಅವ್ರು ಪೇ ಮಾಡಲ್ಲ, ಬೇರೆಯವ್ರ ಮೇಲೆ ಅದರ ಹೊರೆಯನ್ನ ಅವ್ರು ಪೇ ಮಾಡ್ತಾರೆ, ಬಟ್ ಅದರ ಹೊರೆಯನ್ನ ಬೇರೆಯವ್ರ ಮೇಲೆ ಹಾಕ್ತಾರೆ. ಅಂತದ್ರಲ್ಲಿ ಫಸ್ಟ್ ಒನ್ ಅಬಕಾರಿ ಸುಂಕ. ಎರಡನೇದು ಕಸ್ಟಮ್ ಸುಂಕ. ಇನ್ನೊಂದು ಜಿಎಸ್ಟಿ. ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈ 3 ರೀತಿಯ ಟ್ಯಾಕ್ಸ್ ಗಳನ್ನ ನೋಡ್ತೀವಿ. ಅಬಕಾರಿ ಸುಂಕ ಅಂತಂದ್ರೆ ಒಂದು ದೇಶದ ಒಳಗಡೆ ಉತ್ಪಾದನೆಯಾಗುವಂತ ಎಲ್ಲಾ ಸರಕುಗಳ ಮೇಲೆ, ಅಂದ್ರೆ ಒಂದು ದೇಶದ ಒಳಗಡೆ, ಭಾರತದ ಒಳಗಡೆ ಅವರು ವಿದೇಶಿಯರಾದ್ರೂ ಉತ್ಪಾದನೆ ಮಾಡಲಿ ಅಥವಾ ನಮ್ಮ ದೇಶೀಯರಾದ್ರೂ ಉತ್ಪಾದನೆ ಮಾಡಲಿ, ಯಾರಾದ್ರೂ ಉತ್ಪಾದನೆ ಮಾಡಲಿ, ಒಂದು ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದೆ ಅಂತ ಅಂದಾಗ ಎಲ್ಲಾ ಪ್ರಾಡಕ್ಟ್ ಮೇಲೂ ಒಂದು ತೆರಿಗೆನ ವಿಧಿಸೋದನ್ನ ಕರೀತೀವಿ ಅಬಕಾರಿ ಸುಂಕ. ಇಲ್ಲಿ ಕ್ವಶನ್ ಸೂಪರ್ ಆಗಿ ಕೇಳ್ತಾರೆ, ಏನಂತಂದ್ರೆ ಅಬಕಾರಿ ಸುಂಕ ಅನ್ನೋದು ಪ್ರತ್ಯಕ್ಷ ತೆರಿಗೆನಾ ಪರೋಕ್ಷ ತೆರಿಗೆನಾ? ನೋಡಿ, ತೆರಿಗೆ ಅಫ್ಕೋರ್ಸ್ ಅಬಕಾರಿ ಸುಂಕ ಅನ್ನೋದು ತೆರಿಗೆ, ಅದು ಪ್ರತ್ಯಕ್ಷ ತೆರಿಗೆನಾ ಪರೋಕ್ಷ ತೆರಿಗೆನಾ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಪ್ರತ್ಯಕ್ಷ ತೆರಿಗೆ ಹಾಕ್ಬಿಡ್ತೀವಿ. ಅದೊಂದು ಪರೋಕ್ಷ ತೆರಿಗೆ, ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆ, ಅದು ಅಬಕಾರಿ ಸುಂಕ. ದೇಶದಲ್ಲಿ ಉತ್ಪಾದನೆ ಆಗುವಂತ ಪ್ರತಿಯೊಂದು ಸರಕಿನ ಮೇಲೆ ವಿಧಿಸುವಂತದ್ದು. ನೆಕ್ಸ್ಟ್ ಕಸ್ಟಮ್ ಸುಂಕ. ಈ ಕಸ್ಟಮ್ ಸುಂಕ ನೆನ್ಪಿಟ್ಕೊಳ್ಳಿ ನೀವು, ಒಂದು ದೇಶದಲ್ಲಿ ಆಮದು ಮತ್ತು ರಫ್ತು ಸರಕುಗಳ ಮೇಲೆ, ಅದು ಆಮದು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವಂತ ತೆರಿಗೆ ಕಸ್ಟಮ್ ಸುಂಕ. ಒಂದು ದೇಶದ ಒಳಗಡೆ ಬೇರೆ ದೇಶದಿಂದ ಬರ್ತಾ ಇರುವಂತಹ ಸರಕುಗಳ ಮೇಲೆ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಿರುವಂತಹ ಸರಕುಗಳ ಮೇಲೆ ವಿಧಿಸುವಂತದ್ದು ಕಸ್ಟಮ್ ಸುಂಕ. ನೀವು ಕ್ವಶನ್ ಕೇಳಬಹುದು, ರಫ್ತು ಮತ್ತು ಆಮದುಗಳ ಮೇಲೆ ವಿಧಿಸುವಂತ ತೆರಿಗೆ ಯಾವುದು? ಕಸ್ಟಮ್ ಸುಂಕ. ಕಸ್ಟಮ್ ಸುಂಕ ಅನ್ನೋದು ಪ್ರತ್ಯಕ್ಷ ತೆರಿಗೆನಾ ಪರೋಕ್ಷ ತೆರಿಗೆನಾ? ಪರೋಕ್ಷ ತೆರಿಗೆ. ನೆಕ್ಸ್ಟ್ ಒನ್ ಜಿಎಸ್ಟಿ. ಸೊ ಜಿಎಸ್ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇತ್ತೀಚಿನಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿರುವಂತ ಒಂದು ತೆರಿಗೆ ಆಗಿದೆ. ಭಾರತಕ್ಕೆ ಬರ್ತಿರುವಂತ, ಅಂದ್ರೆ ಭಾರತ ಸರ್ಕಾರಕ್ಕೆ ಬರ್ತಿರುವಂತ ಅತಿ ಹೆಚ್ಚು ಆದಾಯದಲ್ಲಿ ಸೆಕೆಂಡ್ ಪ್ಲೇಸ್ ಜಿಎಸ್ಟಿಯಿಂದ ಅತಿ ಹೆಚ್ಚಿನ ಆದಾಯವನ್ನ ಗಳಿಸ್ತದೆ. ಸೆಕೆಂಡ್ ಜಿಎಸ್ಟಿ, 3ನೇದು ಬಂದು ಆದಾಯ ತೆರಿಗೆ, 4ನೇದು ಕಾರ್ಪೊರೇಟ್ ತೆರಿಗೆ. ಹಾಗಾದ್ರೆ ಏನಿದೆ ಜಿಎಸ್ಟಿ? ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ವಿಧಿಸುವಂತಹ, ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ತೆರಿಗೆ ಜಿಎಸ್ಟಿ ಆಗಿದೆ. ಸೊ ಈ ಜಿಎಸ್ಟಿ ಮುಂಚೆ ಹಲವು ತೆರಿಗೆಗಳಿದ್ವು, ನಾವು ಮನರಂಜನಾ ತೆರಿಗೆ ಅಂತ ಹೇಳಿ, ಸೊ ಇನ್ನಿತರ ತೆರಿಗೆಗಳಂತಿದ್ವು. ಎಲ್ಲಾ ತೆರಿಗೆಗಳು ಜಿಎಸ್ಟಿ ಅಲ್ಲಿ ಮರ್ಜ್ ಆಗಿದೆ. ಈಗ ಒಂದೇ ಜಿಎಸ್ಟಿ ಅಂತ ಹೇಳಿ ಒಂದು ತೆರಿಗೆಯನ್ನ ಹಾಕ್ತಾರೆ. ಸೊ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅದಾದ್ಮೇಲೆ ನಾವು ತೆರಿಗೆಯೇತರ ಆದಾಯ. ಇದು ತೆರಿಗೆಯಿಂದ ಬರುವಂತಹ ಆದಾಯ. ಇಷ್ಟೆಲ್ಲವೂ ಸಹ ಏನು? ತೆರಿಗೆಯಿಂದ, ಅದು ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ ನೋಡಿ. ಆ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯಿಂದ ಬರುವಂತಹ ಆದಾಯ ಇಷ್ಟು ಆದಾಯಗಳಿಂದ ಬರುತ್ತೆ. ನೆಕ್ಸ್ಟ್ ನಾವು ತೆರಿಗೆಯೇತರ ಆದಾಯ. ಇದು ತೆರಿಗೆಯಲ್ಲ, ತೆರಿಗೆಯನ್ನು ಹೊರತುಪಡಿಸಿ ಬೇರೆ ಇದರಿಂದ ಬರುವಂತಹ ಆದಾಯ. ಅದರಲ್ಲಿ ಯಾವ್ಯಾವುದು ಅಂತ ಅಂದ್ರೆ ದಂಡಗಳಿಂದ ಬರ್ತಾ ಇದೆ, ಶುಲ್ಕಗಳು, ಆಮೇಲೆ ತೆರಿಗೆಯೇತರ ಆದಾಯ ಅಂತ ಅಂದ್ರೆ ತೆರಿಗೆ ಅಲ್ಲ, ಆದ್ರೂ ಸಹ ಇದರಿಂದ ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ. ದಂಡಗಳು, ಸೊ ಏನಾದ್ರೂ ನಾವು ಅಪರಾಧಗಳನ್ನ ಮಾಡಿದಂತ ಸಂದರ್ಭದಲ್ಲಿ ದಂಡಗಳನ್ನ ವಿಧಿಸ್ತಾ ಇರ್ತಾರೆ. ಸೊ ಬೈಕ್ ಅಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ಹಲವಾರು ದಂಡಗಳನ್ನ ಕಟ್ಟಿರ್ತೀರಾ. ಸೊ ಕೋವಿಡ್ ಟೈಮ್ ಅಲ್ಲಿ
ಇದು ದಂಡಗಳು ಅಂತ ಅಂದಾಗ ತಪ್ಪು ಮಾಡಿದಾಗ ಅಪರಾಧಕ್ಕೆ ಸಂಬಂಧಪಟ್ಟಂತ ದಂಡಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇರುತ್ತೆ, ಅದು ಸರ್ಕಾರದ ಆದಾಯದ ಮೂಲ. ಶುಲ್ಕಗಳು ಅಂತಂದ್ರೆ ಈಗ ಸರ್ಕಾರ ಕೊಡುವಂತಹ ಸೇವೆಗಳಿಗೆ ಅದು ಶುಲ್ಕಗಳನ್ನ ವಿಧಿಸಬಹುದು. ಉದಾಹರಣೆಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕಾದ್ರೆ ಒಂದಿಷ್ಟು ಮೊತ್ತ ಶುಲ್ಕಗಳನ್ನ ತಗೊಳುತ್ತೆ. ಮತ್ತೆ ನೀವು ಅಪ್ಲಿಕೇಶನ್ಸ್ ಜಾಬ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ, ಅದ್ರ ಜೊತೆಗೆ ನೀವು ಬೇರೆ ಕಾಲೇಜ್ ಅಡ್ಮಿಷನ್ಸ್ ಮಾಡಿಸ್ಬೇಕಾದ್ರೆ ಶುಲ್ಕ ಅಂತ ತಗೊಳ್ತಾರಲ್ಲ, ಆ ಎಲ್ಲಾ ಶುಲ್ಕಗಳು ಸರ್ಕಾರದ ಆದಾಯವಾಗಿ ಹೋಗುತ್ತೆ. ನೆಕ್ಸ್ಟ್ ಸಾರ್ವಜನಿಕ ಉದ್ಯಮಗಳ ಆದಾಯ ಅಂದ್ರೆ ಸರ್ಕಾರ ಕೆಲವೊಂದು ಉದ್ಯಮಗಳನ್ನ ನಡೆಸ್ತಾ ಇರುತ್ತೆ, ಆ ಉದ್ಯಮಗಳಿಂದಲೂ ಸರ್ಕಾರಕ್ಕೆ ಬರುತ್ತೆ ಆದಾಯ ಅನ್ನೋದು ಬರುತ್ತೆ. ONGC ಇರ್ಬೋದು, ಡೆಲ್ ಇರ್ಬೋದು, ಸೊ ಎಲ್ಲರಿಗೂ ಸರ್ಕಾರಕ್ಕೆ ಆದಾಯ ಅನ್ನೋದು ಸಿಗ್ತಾ ಇದೆ. ಇನ್ನೊಂದು ಬಡ್ಡಿ ಸ್ವೀಕೃತಿ. ಏನಿದು ಬಡ್ಡಿ ಸ್ವೀಕೃತಿ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಇನ್ನಿತರ ವ್ಯಕ್ತಿಗಳಿಗೆ ಇನ್ನಿತರ ಸಂಸ್ಥೆಗಳಿಗೆ ಸಾಲಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಬಡ್ಡಿ ರೂಪದಲ್ಲಿ ಕೊಡುವಂತಹದ್ದನ್ನ, ಸೊ ಇದು ಸಹ ಆದಾಯವಾಗಿ ಸಿಗುತ್ತೆ. ಇಲ್ಲಿ ಬಡ್ಡಿ ಸ್ವೀಕೃತಿ ಎಲ್ಲಿ ಬರುತ್ತೆ ಅಂತಂದ್ರೆ ತೆರಿಗೆಯೇತರ ಆದಾಯದಲ್ಲಿ ಬರುತ್ತೆ. ನೆಕ್ಸ್ಟ್ ರೈಲ್ವೆ ಮತ್ತು ಅಂಚೆ. ರೈಲ್ವೆ ಮತ್ತು ಅಂಚೆ ಕೇಂದ್ರ ಸರ್ಕಾರದ ಹತೋಟಿಯಲ್ಲಿರುತ್ತೆ, ಅವುಗಳಿಂದ ಬರುವಂತಹ ಆದಾಯವೂ ಸಹ ಎಲ್ಲಿಗೆ ಹೋಗುತ್ತೆ? ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ನಮ್ಮ ತೆರಿಗೆಯೇತರ ಆದಾಯ. ಸೊ ಹಿಂದೆ ನಾವು ನೋಡಿದ್ರಲ್ಲ ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ ಸಾಮಾನ್ಯವಾಗಿ ಅದು ಅಲ್ಪಾವಧಿಗೆ ಸಂಬಂಧಪಟ್ಟಿರುತ್ತೆ, ಒಂದು ವರ್ಷದ ಒಳಗಡೆ ಅವು ಮುಗಿದೋಗ್ತಾ ಇರುತ್ತೆ. ಮತ್ತೆ ಅದು ಸರ್ಕಾರ ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಮತ್ತೆ ವಾಪಸ್ ಕೊಡುವಂತ ಅವಶ್ಯಕತೆ ಇಲ್ಲ ತೆರಿಗೆ ಮತ್ತು ತೆರಿಗೆಯೇತರ ಆದಾಯದಲ್ಲಿ. ಆದ್ರೆ ಈ ಬಂಡವಾಳ ಸ್ವೀಕೃತಿ ಅಂತ ಬಂದಾಗ ಇದು ಸರ್ಕಾರಕ್ಕೆ ಆದಾಯ ಹೌದು, ಆದ್ರೆ ಸರ್ಕಾರ ಒಂದು ಹಂತದ ನಂತರ ಅದನ್ನು ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಯಾರಿಗೆ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಜನರಿಗೆ ರಿಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಬಂಡವಾಳ ಸ್ವೀಕೃತಿ ಅನ್ನೋದು ದೀರ್ಘಾವಧಿಗೆ ಸಂಬಂಧಪಟ್ಟಂತ ಒಂದು ಆದಾಯ, ದೀರ್ಘಾವಧಿ ಆದಾಯ. ದೀರ್ಘಾವಧಿಗೆ ಇರುತ್ತೆ, ಅದು ಅಲ್ಪಾವಧಿ ಅಲ್ಲ, ಒಂದು ವರ್ಷದ ಮೇಲೆ ಇರುತ್ತೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಸರ್ಕಾರಕ್ಕೆ ಆ ಕ್ಷಣಕ್ಕೆ ಆದಾಯ ಆಗಿದ್ರೂ ಸಹ ಅದನ್ನ ರೀಪೇಮೆಂಟ್ ಮಾಡಬೇಕಾಗುತ್ತೆ ಸರ್ಕಾರ. ಅಂತವು ಯಾವುದು ಬಂಡವಾಳ ಸ್ವೀಕೃತಿಗಳಲ್ಲಿ ಅಂತ ಅಂದಾಗ ಫಸ್ಟ್ ಒನ್ ಸಾಲಗಳು. ಸರ್ಕಾರ ದೇಶದ ಒಳಗಡೆ ಅಥವಾ ದೇಶದ ಹೊರಗಡೆ, ದೇಶದ ಒಳಗಡೆ RBI ಇಂದಾನೋ ಅಥವಾ ಇನ್ನಿತರ ಖಾಸಗಿ ವ್ಯಕ್ತಿಗಳಿಂದ ತಗೊಂಡಂತ ಸಾಲಗಳಿರಬಹುದು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ದೇಶಗಳಿಂದಲೂ ಸಾಲಗಳನ್ನ ತಗೊಂಡಿರಬಹುದು. ಆ ಸಾಲಗಳು ಸರ್ಕಾರಕ್ಕೆ ಆ ಕ್ಷಣಕ್ಕೆ ಆದಾಯ, ಬಟ್ ಅವುಗಳನ್ನು ಮತ್ತೆ ನಾವು ರೀಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಸಹ ಸರ್ಕಾರದ ಆದಾಯವಾಗಿರುತ್ತೆ, ಬಂಡವಾಳ ಸ್ವೀಕೃತಿಯಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಒನ್ ಸಾಲ ಮರುಪಾವತಿಗಳು. ಮರುಪಾವತಿಯಾದ ಸಾಲ, ಈ ಮರುಪಾವತಿಯಾದ ಸಾಲ ಅಂತಂದ್ರೆ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅಥವಾ ಇನ್ನಿತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿರುವಂತಹ ಸಾಲಗಳು ರೀಪೇಮೆಂಟ್ ಆಯಿತು ಅನ್ನೋದು, ಅವ್ರನ್ನ ಮತ್ತೆ ನಾವು ಕೊಟ್ರು ಅಂತ ಅಂದಾಗ ಅದು ಸಹ ಬಂಡವಾಳ ಸ್ವೀಕೃತಿಗೆ ಬರುವಂತದ್ದು. ಸೊ ಇದು ಸಹ ಎಲ್ಲೇ ಬಂಡವಾಳ ಸ್ವೀಕೃತಿಯಲ್ಲೇ ಬರುತ್ತೆ, ಮರುಪಾವತಿಯಾದಂತಹ ಸಾಲ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ ಬಂಡವಾಳ ಹಿಂತೆಗೆತ. ಬಂಡವಾಳ ಹಿಂತೆಗೆತ ಅಂದ್ರೆ ಸರ್ಕಾರ ತನ್ನ ಒಡೆತನದಲ್ಲಿರುವಂತಹ ಆಸ್ತಿಯಲ್ಲಿ ಒಂದಷ್ಟು ಭಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡೋದ್ರಿಂದ ಬರುವಂತಹ ಆದಾಯ, ಅದನ್ನ ನಾವು ಬಂಡವಾಳ ಹಿಂತೆಗೆತ ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗೆ ONGC ಯಲ್ಲಿ ಸರ್ಕಾರಕ್ಕೆ ಏನಂತಂದ್ರೆ 100 ಷೇರುಗಳಿದೆ ಅಂತ ಅನ್ಕೊಳ್ಳಿ. 100 ಷೇರುಗಳಿದೆ, ಆ 100 ಷೇರುಗಳಲ್ಲಿ 20 ಷೇರುಗಳನ್ನ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿ 20 ಷೇರುಗಳಿಂದ ಬರುವಂತಹ ಆದಾಯ ಏನಾಗುತ್ತೆ? ಬಂಡವಾಳ ಆದಾಯ ಏನಾಗುತ್ತೆ? ಸರ್ಕಾರಕ್ಕೆ ಒಂದು ಬಂಡವಾಳ ಸ್ವೀಕೃತಿಗೆ ಸೇರುವಂತದ್ದನ್ನು ನಾವು ನೋಡಬಹುದು. ಅದರ ಜೊತೆಗೆ ಬಂಡವಾಳ ಸ್ವೀಕೃತಿ ಆದ್ಮೇಲೆ ಸಣ್ಣ ಉಳಿತಾಯಗಳು. ಜನರು ಮಾಡುವಂತಹ ಸಣ್ಣ ಉಳಿತಾಯಗಳು, ಬ್ಯಾಂಕ್ ಅಲ್ಲಿ ಮತ್ತೆ ಪೋಸ್ಟಲ್ ಅಲ್ಲಿ ಇವೆಲ್ಲ ಮಾಡ್ತಾರಲ್ಲ, ಅವೆಲ್ಲವೂ ಸಹ ಈ ಒಂದು ಬಂಡವಾಳ ಸ್ವೀಕೃತಿಗೆ ಸೇರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಇದೆ PFಗಳು. ಇವೆಲ್ಲವೂ ಸಹ ಬಂಡವಾಳ ಸ್ವೀಕೃತಿಗೆ ಬರುವಂತಹ ಆದಾಯ ಮೂಲಗಳಾಗಿರುತ್ತೆ. ಬಟ್ ಸರ್ಕಾರ ಏನಂತಂದ್ರೆ ಒಂದು ನಿರ್ದಿಷ್ಟ ಹಂತದಿಂದ ಮತ್ತೆ ರಿಪೇಮೆಂಟ್ಸ್ ಮಾಡಬೇಕಾಗುತ್ತೆ. ಅದೇ ಮರುಪಾವತಿಯಾದ ಸಾಲ ಮತ್ತು ಬಂಡವಾಳ ಹಿಂತೆಗೆತ ಮರುಪಾವತಿ ಮಾಡಲಿಲ್ಲ ಅಂತಂದ್ರೆ ಸಾಲಗಳನ್ನ, ಸಣ್ಣ ಉಳಿತಾಯಗಳನ್ನ, PFಗಳನ್ನ ಅವರು ಮತ್ತೆ ರಿಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಹೀಗೆ ನಾವು ಕೇಂದ್ರ ಸರ್ಕಾರದ ಆದಾಯದ ಮೂಲಗಳನ್ನ ನೋಡಬಹುದು. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ಪಬ್ಲಿಕ್ ಫಿನಾನ್ಸ್ ಟಾಪಿಕ್ ಅನ್ನ ತಗೊಂಡು ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.